ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಭಾಳ ದಿನ ಆದಮೇಲೆ ಲಾಗ್ನ ಮಾಡಾತೀನಿ. ಇವತ್ತಿನ ಲಾಗ್ ಒಳಗೆ GPSTR HSTR ಏನು ಅಪ್ಡೇಟ್ ಐತಿ ಅನ್ನೋದನ್ನ ಶೇರ್ ಮಾಡ್ಬಿಡ್ತೀನಿ ಡೈರೆಕ್ಟಾಗಿ. ಭಾಳ ಹೊತ್ತು ವಿಡಿಯೋ ಮಾಡ್ಕೊಳ್ತಾ ಕುಂದ್ರಲ್ಲ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ರೀಸೆಂಟಾಗಿ ನಾನು ಹೇಳಿದ್ದೆ ಜನವರಿ 21ಗೆ ನೋಟಿಫಿಕೇಶನ್ ಆಗುತ್ತಾ PSTR ಮತ್ತು GPSTR ಅಂತ. ಫೈನಲಿ ನೋಟಿಫಿಕೇಶನ್ ಆಯಿತು. ಬಟ್ ಎದುರ್ದು ಅಂತಂದರೆ ಅದೇ ಜನವರಿ 21 C&R ರೂಲು ಚೇಂಜ್ ಆಯಿತು. ನೋಟಿಫಿಕೇಶನ್ ಬಿಟ್ಟ ಚೇಂಜ್ ಆಗಿರೋದು. ಸೊ ಯಾವ ರೀತಿ ಐತಿ ಫಸ್ಟು C&R ರೂಲ್ ಬಗ್ಗೆ ತಿಳ್ಕೊಬೇಕಲ್ಲ. ಯಾಕಂದ್ರೆ C&R ರೂಲ್ ಮೇಲೇ ನಮ್ಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗ್ತೈತಿ. ಸೊ ಬಿಫೋರ್ C&R ರೂಲ್ ಏನಿತ್ತು, ಇವಾಗ ಏನೈತಿ, ಏನು ಚೇಂಜ್ ಆಯಿತು ಅಪ್ಡೇಟ್ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಂಗೆ ನೋಡತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ. ನಾನು ಮಾಡುವಂತಹ ಹೊಸ ವಿಡಿಯೋ ನಿಮ್ಗೆ ಫಸ್ಟ್ ತಲುಪುತ್ತಾ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಬಿಫೋರು ಮತ್ತು ಈಗ ಏನು ಡಿಫ್ರೆನ್ಸ್ ಐತಿ ಅನ್ನೋದನ್ನ ಫಸ್ಟ್ C&R ರೂಲ್ ಬಗ್ಗೆ ಹೇಳ್ಬಿಡ್ತೀನಿ. ಬಿಫೋರ್ದು ಹೇಳ್ತೀನಿ ಫಸ್ಟು, ಆಮೇಲೆ ಆಫ್ಟರ್ದು ಹೇಳ್ತೀನಿ, ಆಮೇಲೆ ಟ್ಯಾಲಿ ಮಾಡೋಣ ಯಾವ ರೀತಿ ಅಂತಂದು. ಫಸ್ಟು ನಾವು ಬರೆಯುವಂಥದ್ದು CET ಅಂತ ಕರಿತಾರೆ. ಈಗ PSTR ಅಥವಾ GPSTR ಎಕ್ಸಾಮ್ ಏನು ಬರಿತೀವಲ್ಲ ಅದನ್ನು ನಾವು CET ಅಂತ ಕರಿತೀವಿ. ನೆಕ್ಸ್ಟು TET ಗೊತ್ತು ನಿಮಗೆ. ನಿಮ್ಮ ಕ್ವಾಲಿಫಿಕೇಷನ್ 10th ಏನು, B.Ed D.Ed ಅಥವಾ PUCನ ಅಥವಾ ಡಿಗ್ರಿ. ಸೊ ಇಷ್ಟು ಕಲ್ತು ಬಂದಿರ್ತೀರಿ ನೀವು. ಏನೋ ಒಂದು ಟೀಚರ್ ಆಗಬೇಕು ಅಂತ. ಸೊ ಏನೋ ಒಂದು ಪಾಸ್ ಇಷ್ಟು ಮಾಡಿ ಬಂದಿರ್ತೀರಿ. ಅದರೊಳಗೆ ನೀವು ಈಗ ಅಗ್ರಿಗೇಡ್ ಅಂತ ಬರುತ್ತೆ, ಡಿಗ್ರಿ ಅಂತ ಬರುತ್ತೆ. ಈ PUC 10th ಆದರೆ ಅಗ್ರಿಗೇಡ್ ಇರಲ್ಲ, ಜಸ್ಟು ಪರ್ಸೆಂಟೇಜ್ ಇರುತ್ತೆ. ಬಟ್ B.Ed ಬಂದಾಗ D.Ed ಬಂದಾಗ ಅಥವಾ ಡಿಗ್ರಿಗೆ ಬಂದಾಗ ಅಗ್ರಿಗೇಡ್ ಬರುತ್ತೆ. ಈ ಅಗ್ರಿಗೇಡ್ನ ಯಾವ ರೀತಿ ಕೌಂಟ್ ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ. ಬಿಫೋರ್ C&R ರೂಲ್ ಏನಿತ್ತು ಅಂತ ಹೇಳ್ಬಿಡ್ತೀನಿ. ನಾವೊಂದು ಹಳಿ ಒಳಗೆ ಬರ್ಕೊಂಡೀನಿ, ನಿಮಗೂ ಕನ್ಫ್ಯೂಸ್ ಆಗ್ಬಾರ್ದು, ನನಗೂ ಹೇಳುವಾಗ ಕನ್ಫ್ಯೂಸ್ ಆಗಬಾರ್ದು ಅಂತ. ಬಿಫೋರ್ ಏನಿತ್ತು ಅಂದ್ರೆ CET ನಾವೇನು ಈ GPSTR PSTR ಬರಿತೀವಲ್ಲ ಅದನ್ನು 35% ಕೌಂಟ್ ಮಾಡ್ತಿದ್ರು ಅವರು. ಬಟ್ ಇವಾಗ ಈಗಿನ C&R ರೂಲ್ ಪ್ರಕಾರ 70% CETನೇ ಹಿಡಿತೀವಿ ಅಂತ ಹೇಳಿದಾರ. ಅದನ್ನು ಯಾವ ರೀತಿ ಕೌಂಟ್ ಮಾಡ್ತಾರ ಅಂತ ನಾನು ಲೆಕ್ಕ ಹೇಳ್ತೀನಿ ನೆಕ್ಸ್ಟು TET ಎರಡನೇದು. HSTRಗೆ TET ಇಲ್ಲ, PGನೂ ಇಲ್ಲ. ಇದನ್ನು ಕನ್ಫರ್ಮ್ ಮಾಡ್ಕೊಡ್ರಿ. ಎಷ್ಟೋ ಜನ ನಂಗೆ ಕಮೆಂಟ್ ಹಾಕಾತಿದ್ರಿ PG ಐತಿ ಅಂತ. PG ಇಲ್ಲ ಈ ಸದ್ಯಕ್ಕಂತೂ C&R ರೂಲ್ ಪ್ರಕಾರ PG ಇಲ್ಲ. ಬಟ್ ಮುಂದೆ ಬರ್ಬೋದು, ಅದು ಹೆಂಗಂತ ಗೊತ್ತಿಲ್ಲ. ಗೌರ್ಮೆಂಟ್ ಹೆಂಗಂದ್ರೆ ಇವತ್ತು ಹಿಂಗಿದ್ರೆ ನಾಳೆ ಹಿಂಗಿರುತ್ತೆ, ಹಂಗಾಗಿ ಗೊತ್ತಿಲ್ಲ ನಂಗಷ್ಟು. ಸೊ CET ಏನು ಬರಿತೀವಲ್ಲ ನಾವು ಇವಾಗ, ಅದು ಟೋಟಲು 35 ಇತ್ತು ಫಸ್ಟು. 35% ಹಿಡಿತಾರ ಅಂತ. ಬಟ್ ಇವಾಗಿನ C&R ರೂಲ್ ಪ್ರಕಾರ ಅದು 70% ಮಾಡಿದಾರ. ಒಂದು ಚೇಂಜು. ಇನ್ನು ನೆಕ್ಸ್ಟು TET ಎರಡಕ್ಕೂ ಕಂಪಲ್ಸರಿ ಇರುತ್ತೆ. ಪೇಪರ್ 1 ಆಯಿತು, ಪೇಪರ್ 2 ಆಯಿತು. PSTR ಆಯಿತು, GPSTR ಆಯಿತು, ಎರಡಕ್ಕೂ ಕೂಡ TET ಐತಿ. ಆ TET ಕೂಡ ಫಸ್ಟು 15% ಹಿಡಿತಿದ್ರು. ಬಟ್ ಇವಾಗ 20% ಹಿಡಿತಿದ್ದಾರೆ. ಅಂದರೆ ಹೆಚ್ಚಿಗೆ ಮಾಡ್ಯಾರ. ಇನ್ನು ನೆಕ್ಸ್ಟ್ ಬಂದು ಡಿಗ್ರಿ ಏನು ಮಾಡಿದ್ರು ಅಂದರೆ ಫಸ್ಟು 25% ಇತ್ತು, ಹೆವಿ ಇತ್ತು ಅವಾಗ. ಅಂದರೆ ಡಿಗ್ರಿ ಅಗ್ರಿಗೇಡ್ ಮೇಲೆ ಆಲ್ಮೋಸ್ಟ್ ಎಷ್ಟೋ ಜನ ಸೆಲೆಕ್ಟ್ ಆಗಿದ್ರು. 1:2 ರೇಷೋ ಆಯಿತು ಅಲ್ಲಿ. ಬಟ್ ಇವಾಗ ಅದನ್ನು 8% ಇಳಿಸ್ಯಾರ. ಅದು ಒಂದು ಸ್ವಲ್ಪ ಡಿಫ್ರೆನ್ಸ್ ಐತಿ, ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ. ಇನ್ನು ನೆಕ್ಸ್ಟು B.Ed. ಸಪೋಸ್ D.Ed ಆಯಿತು ಫಸ್ಟು 25% ಇತ್ತು. B.Edಲ್ಲಿ D.Edಲ್ಲಿ ಎಷ್ಟು ಅಗ್ರಿಗೇಟ್ ಮಾಡ್ತಿರಲ್ಲ ಅದ್ರದ್ದು 25% ಹಿಡಿತಿದ್ರು ಅವರು. ಬಟ್ ರೀಸೆಂಟಾಗಿ ಅದು 2% ಮಾಡಿದಾರ. ಸೊ B.Ed ಎದ್ದು ಬಿದ್ದು ಅಸೈನ್ಮೆಂಟ್ ಬರೆದು, ಲೆಸನ್ ಪ್ಲ್ಯಾನ್ ಬರೆದು, ಏನದು ಆ್ಯನ್ಯುವಲ್ ಲೆಸನ್ ಕೊಟ್ಟು ಓನ್ಲಿ 2% ಸ್ವಲ್ಪ ಬೇಜಾರಾಯ್ತಿದ್ದು. ನೆಕ್ಸ್ಟು ಡಿಗ್ರಿ ಫಸ್ಟು C&R ರೂಲ್ ಪ್ರಕಾರ ಎಷ್ಟಿತ್ತು ಅಂದರೆ 25 ಇತ್ತು. 25%ನ ಕನ್ಸಿಡರ್ ಮಾಡಬೇಕು ಅಂತ. ಬಟ್ ಇವಾಗ 8% ಅಷ್ಟೇ ತೊಗೊಂಡಿದ್ದಾರೆ ಇವಾಗಿನ ರೂಲ್ಸ್ ಪ್ರಕಾರ. ಏನಂತಂದರೆ CET ಮತ್ತು TET ಏನಿತ್ತು ಕಡಿಮೆ ಇತ್ತಲ್ಲ ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ. ಬಟ್ B.Ed ಡಿಗ್ರಿ ಏನಿತ್ತು ಹೆಚ್ಚಿಗಿತ್ತು ಅದನ್ನು ಕಡಿಮೆ ಮಾಡಿದ್ದಾರೆ. ಸೊ ಇಷ್ಟು ಚೇಂಜ್ ಆಗೈತಿ. ಜೊತೆಗೆ HSTR ಯಾರು ಅಟೆಂಡ್ ಮಾಡ್ಬೇಕು ಅನ್ಕೊಂಡಿದಿರಲ್ಲ ಅದಕ್ಕೆ PG ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ವಿ. PG ಇಲ್ಲ ಅಂತ ಕೂಡ C&R ರೂಲಲ್ಲೇ ಬಂದೈತಿ. ಸೊ ಇನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಪರ್ಸೆಂಟೇಜು ಅನ್ನೋದನ್ನು ನೋಡೋಣ. ಫಸ್ಟ್ ಏನು PSTR ಬಗ್ಗೆ ಹೇಳ್ಬಿಡ್ತೀನಿ. PSTRದವರು ಅಂದರೆ ಪ್ರೈಮರಿ ಟೀಚರ್ಸು ಯಾವ ರೀತಿ ಕೌಂಟ್ ಮಾಡ್ತಾರಾ ಅಂತಂದು. ಅದರೊಳಗೆ ಒಂದೇದು ಯಾವುದು CET ಬರಿತೀರಿ ನೀವು. ಆ CETಯಲ್ಲಿ ಸಪೋಸ್ ಏನಾದರೂ ಎಷ್ಟು 150 ಟೋಟಲ್ ಮಾರ್ಕ್ಸ್ ಇರುತ್ತಾ. ಅದಕ್ಕೆ ನೀವೇನಾದರೂ ಸಪೋಸು 110 ತೊಗೊಂಡ್ರೆ, ಆ 110 ತೊಗೊಂಡಾಗ ಇಂಟು ಎಷ್ಟಾಯಿತು ತೊಗೊಂಡು CET ಅಂದರೆ CETಯಲ್ಲಿ ತೆಗೆದುಕೊಂಡ ಒಂದು ಅಂಕಗಳು 110 ಇತ್ತು.
ಇಂಟು CNR ರೂಲು ಎಷ್ಟು ನಮ್ಗೆ ಕೊಟ್ಟಿದ್ದಾರೆ ಅವರು ಈ ಸಾರಿ ರೂಲ್ ಪ್ರಕಾರ ಅಂದರೆ 70% ಇಟ್ಟಿದ್ದಾರೆ. ಸೊ 110 ಇಂಟು 70 ಮಾಡ್ಕೊಳ್ಳೋದು. ಸೊ ಇದಕ್ಕೆ ಬಾಗ್ಲೆ ಅಂದರೆ ಒಟ್ಟು ಎಷ್ಟು ಅಂಕಗಳು ನಾವು ಬರೆಯೋದು CETನ 150. ಇಷ್ಟು ಮಾಡಿದಾಗ ಬರುವಂತಹ ಪರ್ಸೆಂಟೇಜ್ ಏನಿತ್ತಲ್ಲ, ಫಾರ್ ಎಕ್ಸಾಂಪಲ್ 110 ತೊಗೊಂಡ್ರೆ 110 ಇಂಟು 70 ಡಿವೈಡೆಡ್ ಬೈ ಬಾಗ್ಲೆ 150ನ ಮಾಡಿದಾಗ ನೀವು 51.33% ಬರುತ್ತಾ. ಸೊ ಈ ರೀತಿ ಅವರು ಕೌಂಟ್ ಮಾಡ್ತಾರಾ. ಇನ್ನು ನೆಕ್ಸ್ಟು ಅದನ್ನೇ TET ಅಂತ ತಗೊಂಡಾಗ TETದು ಪೇಪರ್ 1 ಏನಾದರೂ ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡು. ಇವಾಗ ನಂದು 104 ಆಗೈತಿ. 104 ಅಂತಂದ್ರೆ ಇಂಟು CNR ರೂಲ್ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಇಟ್ಟಿದ್ದಾರೆ, 20%. 104 ಇಂಟು 20 ಬಾಗ್ಲೆ ಎಷ್ಟು ನಾವು TETನ ಎಷ್ಟು ಮಾರ್ಕ್ಸಿಗೆ ಬರಿತೀವಿ, ಅದನ್ನು ಕೂಡ 150ಕ್ಕೆ ಬರಿತೀವಿ ನಾವು. ಸೊ ಡಿವೈಡೆಡ್ ಬೈ 150 ಮಾಡಿದಾಗ ಬರುವಂತಹ ಪರ್ಸೆಂಟೇಜ್ ಬಂದು 13.6 ಅಥವಾ 13.8 ಬರುತ್ತಾ. ಸೊ ಇಷ್ಟಾಯಿತು. ಇನ್ನು ನೆಕ್ಸ್ಟು PUCಯಲ್ಲಿ ನೀವು ಕಾಮರ್ಸ್ ಮಾಡಿದ್ರೆ ಐದರ್ ಕಾಮರ್ಸ್, ಸೈನ್ಸ್, ನಿಮ್ಮದು ಆರ್ಟ್ಸ್ ಯಾವ್ದು ಮಾಡಿದ್ರು ಓಕೆ. ಬಟ್ ಅಲ್ಲಿ ಏನಾದರೂ ನೀವು ನಿಮ್ಮ ಪರ್ಸೆಂಟೇಜ್ ಏನಾಗಿದ್ರು, ನಂದು ಇವಾಗ 77 ಆಗಿತ್ತು. ಆ 77ಗೆ ಇಂಟು ಇವಾಗಿನ CNR ರೂಲ್ ಪ್ರಕಾರ ಎಷ್ಟು ಇಟ್ಟಿದ್ದಾರೆ PUCಗೆ ಅಂತಂದರೆ 8 ಇಟ್ಟಿದ್ದಾರೆ. ಸೊ PUCಗೆ ಎಷ್ಟು ಇಟ್ಟಿದ್ದಾರೆ ಅಂತಂದರೆ 8% ಇಟ್ಟಿದ್ದಾರೆ. ಈ 8%ನ ಕೌಂಟ್ ಮಾಡ್ತಾರೆ ಅವರು. ಎಷ್ಟು 77 ಇಂಟು 8 ಬಾಗ್ಲೆ ನೀವು PUCನ ಎಷ್ಟು ಮಾರ್ಕ್ಸಿಗೆ ಬರ್ತೀರಿ ಟೋಟಲು ಅಂತಂದು ಅದ್ರ ಮೇಲೆ ಟೋಟಲ್ PUCನ ಅಂತಂದರೆ ಡಿವೈಡ್ ಬೈ ಬಾಗ್ಲೆ 100ನ ಮಾಡಿದಾಗ ಎಷ್ಟಾಗ್ತೈತಿ, ಅದು 5.76 ಆಗ್ತೈತಿ. ಅದೇ ಇನ್ನೇನು DED ಮಾಡಿದರೆ PSTRಗೆ BEd ಇರಲ್ಲ, DED ಇರುತ್ತಾ. ಅದೇ DEDಲ್ಲಿ ನೀವು ಏನಾದರೂ 85% ಅಗ್ರಿಗೇಟ್ ಮಾಡಿದ್ರಿ, ಇಲ್ಲಿ ಡಿಗ್ರಿ ಬರಲ್ಲ ನಿಮ್ಗೆ, 85% ಏನಾದರೂ ಅಗ್ರಿಗೇಟ್ ಮಾಡಿದ್ರಿ ಅಂತಂದರೆ ಇಂಟು ಅದಕ್ಕೆ ಎಷ್ಟು ಮಾಡ್ತೀರಾ, ಇವಾಗಿನ DED CNR ರೂಲ್ ಪ್ರಕಾರ 2 ಐತಿ. ಸೊ 85 ಇಂಟು 2 ಡಿವೈಡೆಡ್ ಬೈ ಎಷ್ಟು 100 ಡಿವೈಡ್ ಬೈ 100 ಮಾಡಿದಾಗ ಅಲ್ಲಿ ಬರೋದು 1.7. ಇದನ್ನೆಲ್ಲ ಸೇರಿಸಿ ಟೋಟಲ್ ಮಾಡಿರಿ. ಸೇರ್ಸೋಣ ಇವಾಗ CET ಪ್ಲಸ್ TET ಪ್ಲಸ್ PUC ಪ್ಲಸ್ DED ಈ ಮೂರನ್ನು ತಗೊಂಡಾಗ ಕನ್ಸಿಡರ್ ಮಾಡಿದಾಗ ಟೋಟಲ್ ಅಗ್ರಿಗೇಟ್ ಬಂದು 72.39 ಆಯಿತು. ಇದು PSTR. ಈ ರೀತಿಯನ್ನು ನಿಮ್ಗೆ ಕೌಂಟ್ ಮಾಡ್ತಾರೆ. ಈ 72.39 ಇದು ನಿಮ್ಮ ಒಂದು ಕಟ್ ಆಫ್, ನೀವು ಇವಾಗ ತೊಗೊಂಡಿರೋ ಲಿಸ್ಟ್ ಅಂತ ತೊಗೊಂಡಿರೋ ಮಾರ್ಕ್ಸು. ಇದ್ರ ಮೇಲೆ ನಿಮ್ಮ ಮೆರಿಟ್ ಲಿಸ್ಟು, ಗ್ರಾಮೀಣ ಮತ್ತು ಕನ್ನಡ ಮೀಡಿಯಮ್ಮು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನೋಡಿ ಅದ್ರ ಮೇಲೆ ನಿಮ್ಗೆ ಮೆರಿಟ್ ವೈಸು ಲಿಸ್ಟ್ನ ಬಿಡ್ತಾರೆ. ಜೊತೆಗೆ 1:2 ರೇಷೋ ಕೂಡ ಅದರಲ್ಲೇ ಬಿಡೋದು. ಸೊ ಇಷ್ಟು PSTR. ಇನ್ನು GPSTRಗೆ ಬಂದಾಗ ಡಿಗ್ರಿ ಆ್ಯಡ್ ಆಗ್ತೈತಿ ಇಲ್ಲಿ. ಸೊ DED ಇರಲ್ಲ, BEd ಇರ್ತೈತಿ, ಡಿಗ್ರಿ ಆ್ಯಡ್ ಆಗುತ್ತಾ. ಸೊ ಡಿಗ್ರಿ ಎಷ್ಟು ಹಿಡಿದಿದ್ದಾರೆ ಅಂತಂದರೆ ಟೋಟಲ್ 8% ಹಿಡಿದಿದ್ದಾರೆ. BEd ಸೇಮ್ 2% ಹಿಡಿದಿದ್ದಾರೆ. ಸೇಮ್ ಇದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಮುಗೀತು. ಈ ರೀತಿ ಈ ಸಾರಿ ಏನು CNR ರೂಲ್ ಅದನ್ನ ಇವಾಗ ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈ ಸೈಡ್ ಒಂದು ಪಿಕ್ಚರ್ ಹಾಕ್ತೀನಿ. ನೀವು ಒಂದ್ಸಾರಿ ನೋಡಿಕೊಂಡು ನಿಮ್ಮ ಪರ್ಸೆಂಟೇಜ್ ಎಷ್ಟೆಷ್ಟು ಆಯ್ತಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿಟ್ಕೊಡ್ರಿ. CET ಬಿಟ್ಟು ಸುಮ್ಮ ಅಜ್ಮಾಸ್ ಹೇಳಿದ್ದೆ ನಾನು. CET ಬಿಟ್ಟು ಉಳಿದೆಲ್ಲವೂ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಅಲ್ಲಿ ನಿಮ್ಗೆ ಒಂದು ಗೊತ್ತಾಗ್ತೈತಿ. ಇನ್ನು CETಯಲ್ಲಿ ಎಷ್ಟು ಮಾಡಿದರೆ ನಾವು ಬೆಟ್ರು, ನಮ್ಮದು ಕ್ಯಾಸ್ಟ್ ಯಾವುದೈತಿ ಎಲ್ಲದನ್ನೂ ತಿಳ್ಕೊಡ್ರಿ. ಇವನ್ ಹೈದರಾಬಾದ್ ಕರ್ನಾಟಕದವರಿಗೆ 371 ಕಾಲಮ್ ಬರ್ತೈತಿ, 371 ಫಾರ್ಮ್ ಬರ್ತೈತಿ. ಸೊ ಈ 371 ಇದ್ದರೆ ಯಾವುದೇ ಅಪ್ಲಿಕೇಬಲ್ ಆಗ್ತೈತಿ ಅನ್ನೋದನ್ನ ನೋಡ್ರಿ. ಇನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಇದೇ ವಿಡಿಯೋದೊಳಗೆ ಹೇಳ್ಬಿಡ್ತೀನಿ. ಫಸ್ಟ್ ಬಂದು ಸಾರಿ, ನನ್ನ ಮಗಳು ಡಿಸ್ಟರ್ಬ್ ಮಾಡತ್ತ ಸ್ವಲ್ಪ ಸಾರಿ. ಫಸ್ಟ್ ಬಂದು SSLC ಮಾರ್ಕ್ಸ್ ಕಾರ್ಡು. SSLC ಮಾರ್ಕ್ಸ್ ಕಾರ್ಡ್ ಫಸ್ಟ್ ಬೇಕು. ನೆಕ್ಸ್ಟು PUC ಮಾರ್ಕ್ಸ್ ಕಾರ್ಡು. ಇನ್ನು ಥರ್ಡ್ ಬಂದು ಡಿಗ್ರಿ. ನಿಮ್ಮದು ಡಿಗ್ರಿ ಮುಗಿದಿಲ್ಲ ಅಂತಂದರೆ ಓಕೆ, ಡಿಗ್ರಿ ಮಾರ್ಕ್ಸ್ ಕಾರ್ಡು ಹೆಂಗಂತಂದ್ರೆ 6 ಮಾರ್ಕ್ಸ್ ಕಾರ್ಡ್, 6 ಸೆಮ್ ಅಂದರೆ 6 ಮಾರ್ಕ್ಸ್ ಕಾರ್ಡು. ಪ್ಲಸ್ ನೀವೇನಾದರೂ ಯಾವುದಾದ್ರೂ ಬ್ಯಾಕ್ ಇಟ್ಕೊಂಡಿದ್ರೆ ಅದೊಂದು ಮಾರ್ಕ್ಸ್ ಕಾರ್ಡು ಜಾಯಿನ್ ಮಾಡ್ಕೊಳ್ರಿ. ಜೊತೆಗೆ ಕನ್ವೊಕೇಶನ್ ಫಾರ್ಮ್ ಬಂದಿರುತ್ತೆ ಇವಾಗ ಅಗ್ರಿಗೇಟ್ದು ಫಾರ್ಮ್ ಬರುತ್ತಲ್ಲ, ಯೂನಿವರ್ಸಿಟಿದು ಪಾಸಿಂಗ್ ಸರ್ಟಿಫಿಕೇಟು ಅದು ಅವಶ್ಯಕತೆ ಇಲ್ಲ. ಆದರೆ ಕನ್ವೊಕೇಶನ್ ಫಾರ್ಮು ಬೇಕೇ ಬೇಕು. ಕನ್ವೊಕೇಶನ್ ಫಾರ್ಮಿಗೆ ನೀವು ಅಪ್ಲೈ ಮಾಡಲಿಲ್ಲ ಅಂದರೆ ಆದಷ್ಟು ಬೇಗ ಮಾಡಿರಿ. ಇನ್ನು BEdದ್ದು ಸೇಮ್ 4 ಮಾರ್ಕ್ಸ್ ಕಾರ್ಡು BEdದ್ದು, ಜೊತೆಗೆ ಒಂದು ಕನ್ವೊಕೇಶನ್ ಫಾರ್ಮ್ ಬೇಕು.
ಸೊ ಇದು ಬಿ ಎಡ್ದು ಅಥವಾ ಡಿ ಎಡ್ದು ಮಾರ್ಕ್ಸ್ ಕಾರ್ಡ್ಸು ಜೊತೆಗೆ ಕನ್ವೊಕೇಶನ್ ಫಾರ್ಮ್ ಕಂಪಲ್ಸರಿ ಬೇಕು. ಸೊ ಅದು ಒಂದು ನೋಡ್ಕೊಳ್ರಿ. ಇನ್ನು ಇಷ್ಟು ಎಜುಕೇಷನಿಗೆ ಸಂಬಂಧಪಟ್ಟಾಗ ಇನ್ನು ನೆಕ್ಸ್ಟು ಮೇನ್ ಅಂತಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್. ಇದು ಜಾಸ್ತಿ ಜನಕ್ಕೆ ಕನ್ಫ್ಯೂಸ್ ಐತಿ. ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಐತಿ, ಯಾವ ರೀತಿ ತೆಗೆಸ್ಕೋಬೇಕು, ಅಥವಾ ನನ್ನ ಮದುವೆ ಆಗೈತಿ, ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟು ಮಾಡಿಸಿದ್ರು ಕೂಡ. ಸೊ ಇವಾಗ ಮ್ಯಾರೇಜ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಕ್ಯಾಸ್ಟ್ ಇನ್ಕಮ್ ಏನೈತಿ ಯಾವ ರೀತಿ ಇರಬೇಕು ಅನ್ನೋದು ಒಂದನ್ನು ಸ್ವಲ್ಪ ನೋಡ್ಕೊಡ್ರಿ. ಡಾಕ್ಯುಮೆಂಟ್ಸು ಬಿಫೋರ್ ಮ್ಯಾರೇಜ್ ಹೆಂಗಿತ್ತು, ಆಫ್ಟರ್ ಮ್ಯಾರೇಜ್ ಹೆಂಗೈತಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು ನೋಡಿರಿ. ಬಟ್ ಒಟ್ಟು ಚೇಂಜ್ ಆಗಂಗಿಲ್ಲ, ಅದು ಒಂದು ಕಂಡೀಷನ್ ಐತಿ. ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ಮು. ನೆಕ್ಸ್ಟು ನಿಮ್ದೇನಾದರೂ ಕನ್ನಡ ಮಾಧ್ಯಮ ಇತ್ತಂದರೆ ಕನ್ನಡ ಮಾಧ್ಯಮದ ವ್ಯಾಸಂಗ ಪ್ರಮಾಣ ಪತ್ರ ಬೇಕು. ಇಲ್ರಿ ನಾವು 7 ವರ್ಷದಿಂದ ತಗ್ಸೀವಿ, 5 ವರ್ಷದಿಂದ ತಗ್ಸೀವಿ, 10 ವರ್ಷದಿಂದ ತಗ್ಸೀವಿ, ನಡೀತೈತನ್ರಿ ಅಂದ್ರೆ ನಡೀತೈತಿ. ಬಟ್ BO ಸೈ ಬೇಕು. ಪ್ರೆಸೆಂಟ್ BO ಯಾರಿದಾರಲ್ಲ ಅವ್ರ ಸೈ ಇದ್ರೆ ಸಾಕು. ಇಲ್ಲ ಪ್ರೆಸೆಂಟ್ BO ಸೈ ಇಲ್ಲ ಅಂದರೆ ಪ್ರೆಸೆಂಟ್ BO ಸೈ ಇಲ್ಲ ಅಂತಂದರೆ ಇನ್ನೊಂದು ಸರಿ ಮಾಡಿಸ್ಕೊಂಡು ಬಿಡ್ರಿ ವ್ಯಾಸಂಗ ಪ್ರಮಾಣ ಪತ್ರ. ನೀವು 1 to 5th 1 to 7th ಎಲ್ಲಿ ಕಲ್ತಿರಲ್ಲ ಅಲ್ಲಿ ಕೊಡ್ತಾರ. ನೆಕ್ಸ್ಟು ಕನ್ನಡ ಮಾಧ್ಯಮ. ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಂದು 1 to 5th ಕನ್ನಡ ಮಾಧ್ಯಮ, 1ರಿಂದ 5ನೇ ಕ್ಲಾಸ್ ನಾನು ಕನ್ನಡ ಮಾಧ್ಯಮದಲ್ಲೇ ಕಲ್ತೀನಿ. ಬಟ್ 6 to 10th ಏನಾಗ್ಬಿಡ್ತೀನಿ, ನಂದು ಕಿತ್ತೂರು ರಾಣಿ ಚೆನ್ನಮ್ಮ ಸೆಲೆಕ್ಟ್ ಆಯಿತು. ಸೊ ಮೂರಾರ್ಜಿ ಸೆಲೆಕ್ಟ್ ಆದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಬಂದರೆ ಇವಾಗ ಕನ್ನಡ ಮಾಧ್ಯಮ ಕಲ್ತೀನಿ. ಈಗ ನೆಕ್ಸ್ಟು ನಂದು ಏನಾಯ್ತು 6 to 10th ಇಂಗ್ಲೀಷ್ ಮೀಡಿಯಮ್ ಆಯಿತು. ಹಂಗಂತಂದ್ರೆ ನಂಗೆ ಕನ್ನಡ ಮಾಧ್ಯಮ ಬರಲ್ಲ. ಕಂಪಲ್ಸರಿ 1 to 10th ಏನಾದರೂ ಕಲ್ತಿದ್ರೆ ಮಾತ್ರ ಕನ್ನಡ ಮಾಧ್ಯಮ ಅಂತ ಬರ್ತೈತಿ. ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಒಂದು ನೋಡಿ ರೆಡಿ ಮಾಡ್ಕೊಡ್ರಿ. ನೆಕ್ಸ್ಟು ಗ್ರಾಮೀಣ. ನೀವೇನಾದರೂ ಗ್ರಾಮೀಣ ಮಾಧ್ಯಮದೊಳಗೆ ಕಲ್ತಿದ್ರೆ, ಗ್ರಾಮೀಣದೊಳಗೆ ಇದ್ದು ಕಲ್ತಿದ್ರೆ ಗ್ರಾಮೀಣ ಮಾಧ್ಯಮದ ವ್ಯಾಸಂಗ ಪ್ರಮಾಣ ಪತ್ರ ಕೊಡ್ತಾರ, ಅದೊಂದು ಕಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟು PA ಸರ್ಟಿಫಿಕೇಟ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಯಾರಿದ್ರಲ್ಲ ಅವ್ರಿಗೂ ಕೂಡ ಸರ್ಟಿಫಿಕೇಟ್ ಐತಿ, PA ಸರ್ಟಿಫಿಕೇಟು. ನೆಕ್ಸ್ಟು HK 371 HK ಫಾರ್ಮ್ ಬರುತ್ತೆ ಸರ್ಟಿಫಿಕೇಟು, ಅದು ಒಂದು ರೆಡಿ ಮಾಡ್ಕೊಳ್ರಿ. ಯಾರಿಗೆ ಇರ್ತಾ ಅವರು ಓಕೆ, ಇಲ್ಲಾರ್ದವ್ರು ಬಿಡ್ರಿ, ನಮಗಿಲ್ಲ ನಾವು ಬಿಡ್ತೀವಿ. ಇನ್ನು ನೆಕ್ಸ್ಟು ಬಂತು ಎಕ್ಸ್ ಆರ್ಮಿ ಏನಾದರೂ ಇದ್ದರೆ ಎಕ್ಸ್ ಆರ್ಮಿದು ಸರ್ವಿಸದ್ದು ಸರ್ಟಿಫಿಕೇಟ್ ಬರುತ್ತಾ, ಅದು ಒಂದು. ಇನ್ನು ಲಾಸ್ಟ್ ಬಂದು ಆಧಾರ್ ಕಾರ್ಡ್. ಇಷ್ಟು ಸರ್ಟಿಫಿಕೇಟ್ ಪ್ರೆಸೆಂಟ್ ಬೇಕು ಅಪ್ಲಿಕೇಶನ್ ಹಾಕಕ್ಕೆ. ಯಾವಾಗ ಕರೀತಾರ ಗೊತ್ತಿಲ್ಲ. ಇವನ್ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ವಯೋಮಿತಿ ಸಡಿಲಿಕೆ ಮಾಡ್ಯಾರ. ಎಷ್ಟು ಸೊ ಇದ್ರ ಜೊತೆಗೆ ಮೇನ್ TETದು ಸರ್ಟಿಫಿಕೇಟ್ ಕೂಡ. ನಿಮ್ಮದು TET ಯಾವುದು ಸ್ಕೋರ್ ಆಗೈತಿ ಅದನ್ನು ಇಟ್ಕೋಬೋದು. ನೀವು 5-6 ಬರ್ದಿರ್ತೀರ, ಅದರೊಳಗೆ ಯಾವುದು ಫಸ್ಟ್ನೇದು ಸ್ಕೋರ್ ಆದರೆ ಫಸ್ಟ್ನೇ ತೊಗೊಳ್ರಿ, 4ನೇ ಸ್ಕೋರ್ ಆಗಿದ್ರೆ 4ನೇ ತೊಗೊಳ್ರಿ, ನಿಮ್ಮ ಇಷ್ಟ ಅದು. ಬಟ್ TET ಸರ್ಟಿಫಿಕೇಟು ಬೇಕು. ವಯೋಮಿತಿಯನ್ನು ಕೂಡ ಇನ್ಕ್ರೀಸ್ ಮಾಡಿದಾರ. ಹೋಪ್ ಆದಷ್ಟು ಈ ಸಾರಿ ಕ್ಲಿಯರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಇವತ್ತಿನ ಲಾಗ್ ಇದಾಗಿತ್ತು. ನಿಮಗೆ ಖಂಡಿತ ಇನ್ಫಾರ್ಮೇಷನ್ ಹೆಲ್ಪ್ ಆಗೈತಿ ಅನ್ಕೋತೀನಿ, ಹಂಗೆ ಕ್ಲಿಯರ್ ಆಗೈತಿ ಅನ್ಕೋತೀನಿ. ಸೊ ಏನಾದರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನಾನು ನೆಕ್ಸ್ಟು ಡಾಕ್ಯುಮೆಂಟ್ಸ್ ಯಾವ ಥರ ಇರಬೇಕು ಏನು ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ, ಜೈ ಹಿಂದ್.